ॐ चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे। सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮನ್ ನಿಜಗುಣ ಶ್ರೀಗಳವರು ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಬಹು ಸುಂದರವಾಗಿರ್ತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ತಲ್ಲಣಿಸದೆ ನೀತಿಯಲ್ಲಿ ಇರಲಾರ್ಪುದೇ ಚಂದಮಮ ಅಂತ ಹೇಳಿದರು. ತಲ್ಲಣಿಸದೆ ಅಂತಂದ್ರೆ ತಳಮಳಗೊಳ್ಳದೆ, ಭಯಗೊಳ್ಳದೆ, ಅಂದರೆ ಹೆದರಿಕೆಯಿಂದ ನಾವು ಕೂಡಲಾರದೆ ನೀತಿಯಲ್ಲಿ ಇರಲಾರ್ಪುದೇ, ಅಂದರೆ ನಾವು ಸದ್ವರ್ತನೆಯಿಂದ ಇರುವಂಥದ್ದೇನದ ಅಂತಂದ್ರೆ ಇದು ಜೀವನಿಗೆ ಯೋಗ್ಯವಾಗಿರ್ತಕ್ಕಂಥದ್ದು. ಆದರೆ ಅಮಮ ಅಂತ ಹೇಳ್ತಾರೆ. ಹೀಗಿರುವುದು ಭಾಳ ಆಶ್ಚರ್ಯ ಅಂತ ಹೇಳಿದರು. ಇಲ್ಲಿ ನೀತಿ ಅಂತ ಯಾವುದಕ್ಕೆ ಕರೀತಾರ ಅಂತಂದ್ರೆ ವೇದಕ್ಕಾಗಲಿ ಅಥವಾ ಲೌಕಿಕಕ್ಕಾಗಲಿ ವಿರೋಧ ಆಗಲಾರ್ದಂಗೆ ನಡೆಯುವಂಥದ್ದೇನದ ಅಂತಂದ್ರೆ ಇದು ನೀತಿ ಅಂತ ಹೇಳಿಸ್ಕೊಳ್ತದೆ. ವೇದಗಳು ಮನುಷ್ಯನನ್ನು ಕುರಿತು ನಾವು ಲೋಕದೊಳಗೆ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನು ಬೋಧ ಮಾಡ್ತಾ ಇದ್ದಾವೆ. ನಾವು ವೇದ ಉಪದೇಶ ಮಾಡಿದಂತೆ ನಾವು ಲೋಕದೊಳಗೆ ಬದುಕಿದ್ದೀವಿ ಅಂತಂದ್ರೆ ನಮಗೆ ಭಗವಂತನ ಕೃಪಾ ಅನ್ನುವಂಥದ್ದಾಗ್ತದೆ, ನಮಗೆ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದಾಗ್ತದೆ. ನಾವು ನೀತಿಯನ್ನು ಬಿಟ್ಟು ನಡೆದೇವಿ ಅಂತಂದ್ರೆ ನಮಗೆ ಇಲ್ಲಿನೂ ಸುಖ ಆಗುವುದಿಲ್ಲ, ದೇಹ ಬಿಟ್ಟ ನಂತರದೊಳಗೆ ಪರಲೋಕದಲ್ಲಿನೂ ಕೂಡ ನಮಗೆ ಸುಖ ಅನ್ನುವಂಥದ್ದಾಗೋದಿಲ್ಲ. ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಬಹು ಸುಂದರವಾಗಿ ಹೇಳ್ತಾ ಇದ್ದಾನೆ. ಯಹ ಶಾಸ್ತ್ರ ವಿಧಿ ಮುತ್ಸೃಜ್ಯ, ಶಾಸ್ತ್ರಗಳು ವೇದಗಳು ನಮಗೆ ಯಾವ ವಿಧಿಯನ್ನು ವಿಧಾನ ಮಾಡಿದ್ದಾವೆಯೋ, ನಾವು ಲೋಕದೊಳಗೆ ಹೆಂಗೆ ಬದುಕಬೇಕು, ನಾವು ನಮ್ಮಲ್ಲಿ ಸದ್ಗುಣಗಳನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಬೇಕು, ನಾವು ವೇದ ವಿಹಿತವಾಗಿರ್ತಕ್ಕಂಥ ಸತ್ಕರ್ಮಗಳನ್ನು ನಾವು ಆಚರಣೆ ಮಾಡಬೇಕು. ಆ ವೇದ ಆಶ್ರಮ ಧರ್ಮಗಳಿಗೆ ತಕ್ಕಂತೆ ಇವತ್ತು ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ವೈಶ್ಯನಾಗಿರಲಿ, ಶೂದ್ರನಾಗಿರಲಿ, ಅಥವಾ ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ವಾನಪ್ರಸ್ಥನಾಗಿರಲಿ, ಸನ್ಯಾಸಿಯಾಗಿರಲಿ, ಅವರವರ ವರ್ಣ ಆಶ್ರಮಗಳಿಗೆ ತಕ್ಕಂತೆ ವೇದ ಅನ್ನುವಂಥದ್ದು ನಮಗೆ ಸದ್ವರ್ತನೆಗಳನ್ನು ಉಪದೇಶ ಮಾಡಿದ್ದಾರೆ. ಆ ಶಾಸ್ತ್ರದ ವಿಧಿ ಏನದ ಅದರಂತೆ ನಮ್ಮ ಆಚರಣೆ ಎನ್ನುವಂಥದ್ದಿರಬೇಕು, ಅದರಂತೆ ನಾವು ನಡೀಬೇಕು. ನಾವು ವೇದ ಹೇಳಿದಂತೆ ಸತ್ಕರ್ಮಗಳಲ್ಲಿ ನಾವು ತೊಡಗಿದ್ದೀವಿ ಅಂತಂದರೆ ನಾವು ನಿಜವಾಗಿಯೂ ಪುಣ್ಯಾತ್ಮರಾಗ್ತೀವಿ, ಧರ್ಮಾತ್ಮರಾಗ್ತಾ ಇದ್ದೀವಿ.
ನಮಗೆ ಇಹದಲ್ಲಿನೂ ಸುಖ ಅದ, ಪರದಲ್ಲಿನೂ ಸುಖ ಅನ್ನುವಂಥದ್ದು. ನಾವು ವೇದವನ್ನು ಆಧರಿಸದೆ, ಗುರು ಶಾಸ್ತ್ರಗಳಲ್ಲಿ ನಾವು ವಿಶ್ವಾಸವನ್ನು ಇಡದೆ, ಅವರು ಹೇಳಿದಂತೆ ನಾವು ನಡಿಲಾರದೆ, ವರ್ತತೆ ಕಾಮಕಾರತಃ ಅಂದರೆ ಮನುಷ್ಯ ತನ್ನ ಮನಸ್ಸಿಗೆ ಬಂದಂತೆ ಆ ವೇದ ವಿಧಿಗಳನ್ನು ಮೀರಿ ನಡೆದ ಅಂತಂದ್ರೆ, ವೇದಗಳು ಹೇಳಿದಂತೆ ಸತ್ಕರ್ಮಗಳನ್ನು ಆಚರಿಸದೆ ದುರಾಚಾರಿಯಾಗಿ, ಅನಾಚಾರಿಯಾಗಿ, ಮಾಡಬಾರದಂಥ ಪಾಪಕೃತ್ಯಗಳನ್ನು ಅವನು ಈ ಲೋಕದೊಳಗೆ ಮಾಡಲಿಕ್ಕತ್ತಿದ ಅಂತಂದ್ರೆ ಅವನು ನೀತಿ ಬಾಹಿರನಾಗ್ತಾ ಇದ್ದಾನೆ. ನೀತಿಯನ್ನು ಬಿಟ್ಟು ನಡೆದ ಅಂತಂದ್ರೆ ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ ಅಂತ ಹೇಳಿದ. ಅವನು ಈ ಲೋಕದೊಳಗೆ ಸುಖವನ್ನು ಪಡಿಲಾರ, ಅವನಿಗೆ ಸದ್ಗತಿ ಎನ್ನುವಂಥದ್ದು ಕೂಡ ಆಗಲಾರದು. ನ ಸ ಸಿದ್ಧಿಂ ಅವಾಪ್ನೋತಿ, ಅವನಿಗೇನಾದರೂ ಒಂದು ಸತ್ಫಲ ಅನ್ನುವಂಥದ್ದು, ಅವನಿಗೆ ಭಗವಂತನ ಕರುಣೆ ಅನ್ನುವಂಥದ್ದು ಅಥವಾ ಅವನಿಗೆ ಪುಣ್ಯ ಅನ್ನುವಂಥದ್ದು ಸಂಪಾದನೆ ಆಗ್ತದೇನು ಅಂತಂದ್ರೆ ಆಗೋದಿಲ್ಲ. ಮತ್ತು ಅವನು ಸುಖಿನೂ ಕೂಡ ಆಗೋದಿಲ್ಲ. ನ ಸುಖಂ ನ ಪರಾಂಗತಿಂ ಅಂತ ಭಗವಂತ ಹೇಳ್ತಾನೆ. ಅವನಿಗೆ ಈ ಲೋಕದೊಳಗೂ ಸುಖ ಆಗೋದಿಲ್ಲ, ಪರಲೋಕದಲ್ಲಿನೂ ಸುಖ ಅನ್ನುವಂಥದ್ದು ಆಗೋದಿಲ್ಲ. ಅವನಿಗೆ ಶ್ರೇಷ್ಠವಾಗಿರತಕ್ಕಂಥ ಸದ್ಗತಿ ಎನ್ನುವಂಥದ್ದು, ಇವತ್ತು ಕೈಲಾಸ ಆಗಲಿ, ವೈಕುಂಠ ಆಗಲಿ, ಸ್ವರ್ಗಾದಿ ಭೋಗಗಳಾಗಲಿ ಯಾವೂ ಕೂಡ ಅವನಿಗೆ ದೊರಕಲಾರದು. ಅವನು ಉತ್ತಮವಾಗಿರ್ತಕ್ಕಂಥ ಸದ್ಗತಿಯನ್ನು ಪಡಿಬೇಕಾಗಿತ್ತು ಅಂತಂದರೆ ನಮಗೆ ವೇದಗಳು, ಶಾಸ್ತ್ರಗಳು, ಗುರುಗಳು ಯಾವುದನ್ನು ಉಪದೇಶ ಮಾಡಿದಾರೋ, ಯಾವ ಒಂದು ವಿಧಿಗಳನ್ನು, ಒಂದು ನಿಯಮಗಳನ್ನು ನಮಗೆ ಹಾಕಿಕೊಟ್ಟಿದ್ದಾರೋ, ನಮಗೆ ಸದ್ಗುಣಗಳನ್ನು ಯಾವುದನ್ನು ಬೋಧ ಮಾಡಿದಾರೋ ನಾವು ಅದರಂತೆ ನಡ್ಕೊಂಡು ಹೋದೀವಿ ಅಂತಂದರೆ ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸದ್ಗತಿ, ಒಂದು ಸುಖ, ಶ್ರೇಷ್ಠವಾದ ಸುಖ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗ್ತದೆ ಅಂತ ತಿಳ್ಕೊಂಡು ಭಗವಂತ ಗೀತೆಯೊಳಗೆ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದ. ಅದಕ್ಕೆ ಇಲ್ಲಿ ಯಾವುದಾದರೂ ಒಂದು ಮನುಷ್ಯನಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ನಡತೆ ಎನ್ನುವಂಥದ್ದು ಇದ್ದು ಅದರಂತೆ ಅವನು ಆ ಒಂದು ಕ್ರಿಯೆಗಳನ್ನು ಮಾಡ್ತಾ ಇದ್ದ ಅಂತಂದರೆ, ಉತ್ತಮವಾಗಿರ್ತಕ್ಕಂಥ ಒಂದು ಕ್ರಿಯೆಗಳನ್ನು ಮಾಡ್ತಾ ಇದ್ದರೆ ಅವನಿಗೆ ಏನಾದರೂ ಕಷ್ಟಗಳು ಬರ್ತಾವೆ. ಯಾಕಂದರೆ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡುವಾಗ ನಮಗೆ ವಿಶೇಷವಾಗಿ ಕಷ್ಟಗಳು, ದುಃಖಗಳು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ನೋಡ್ರಿ, ಪಾಂಡವರು ಎಷ್ಟೇ ಧರ್ಮಿಷ್ಠರಾಗಿದ್ರೂ ಕೂಡ, ಅವರು ಒಳ್ಳೆಯ ನೀತಿ ಮಾರ್ಗದೊಳಗಿದ್ರೂ ಕೂಡ ಕೌರವರು ಏನು ಮಾಡಿದರು ಅಂತಂದರೆ ಅವರಿಗೆ ಭಾಳಷ್ಟು ಕಷ್ಟಗಳನ್ನೇ ಕೊಟ್ಟರು. ಅರಿಗಿನ ಮನೆಯೊಳಗೆ ಹಾಕಿ ಸುಡ್ಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದರು. ಆದರೂ ಪಾಂಡವರು ಅಲ್ಲಿ ತಳಮಳಗೊಂಡ್ರೇನು ಇಲ್ಲ. ತಲ್ಲಣಿಸದೆ ಅಂತಂದ್ರೇನು, ತಳಮಳವನ್ನು ಹೊಂದದೆ ಅಥವಾ ಭಯದಿಂದ ಕೂಡಿಕೊಳ್ಳದೆ ಅವರು ತಮ್ಮ ನೀತಿ ಮತ್ತು ನೀತಿಯಿಂದನೇ ಬದುಕಿದರೆ ಹೊರತು ಅವರು ಅಧರ್ಮದಿಂದ ನಡೆಯಲಿಲ್ಲ. ಅವರು ಯಾವಾಗಲೂ ತಮ್ಮ ಧರ್ಮವನ್ನು ಮಾತ್ರ ಅವರು ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಅವರು ಬಿಡಲಿಲ್ಲ. ನೋಡಿ, ಜೂಜಿನೊಳಗೆ ಇಡೀ ರಾಜ್ಯವನ್ನೇ ಕಳ್ಕೊಂಡ್ರು ಮತ್ತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡುವಂಥ ಪ್ರಸಂಗ ಬಂತು. ಇಷ್ಟೆಲ್ಲ ಪಾಂಡವರು ಮೋಸದಿಂದ ಅವರಿಗೆ ಒಂದು ತೊಂದರೆಯನ್ನು ಮಾಡಿದ್ರೂ ಕೂಡ ಅವರು ಭಯಗೊಳ್ಳದೆ ತಮ್ಮ ನೀತಿಯನ್ನು ಮಾತ್ರ ಅವರು ಯಾವತ್ತೂ ಬಿಡಲಿಲ್ಲ. ನೋಡ್ರಿ, ಸತ್ಯ ಹರಿಶ್ಚಂದ್ರ ಸ್ವಪ್ನದೊಳಗೆ ವಿಶ್ವಾಮಿತ್ರರಿಗೆ ತನ್ನ ರಾಜ್ಯವನ್ನು ದಾನ ಮಾಡಿದ. ಮುಂದೆ ಎಚ್ಚರದೊಳಗೆ ವಿಶ್ವಾಮಿತ್ರರು ಬಂದು ಕೇಳಿದಾಗ ಸಂತೋಷದಿಂದ ರಾಜ್ಯವನ್ನು ಬಿಟ್ಟುಕೊಟ್ಟ. ಅಷ್ಟೇ ಅಲ್ಲ, ಅವನ ಸತ್ಯತ್ವವನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ವಿಶ್ವಾಮಿತ್ರ ಹರಿಶ್ಚಂದ್ರರಲ್ಲಿ ದಕ್ಷಿಣೆಯನ್ನು ಕೊಡುವಂತ ಕೇಳಿದ. ಅದಕ್ಕೆ ಆ ಒಂದು ದಕ್ಷಿಣೆಯನ್ನು ಕೊಡುವುದಕ್ಕೋಸ್ಕರವಾಗಿ ಕಾಶಿಪಟ್ಟಣಕ್ಕೆ ಹೋಗಿ ತನ್ನ ಮಡದಿ ಮಕ್ಕಳನ್ನೇ ಮಾರಿದ. ತನ್ನನ್ನು ಕೂಡ ಒಬ್ಬ ಸುಡುಗಾಡ ಕಾಯುವಂಥ
ವ್ಯಕ್ತಿಗೆ ತನ್ನನ್ನು ಕೂಡ ಮಾರಿಕೊಂಡ. ನೋಡಿ, ಇಷ್ಟೆಲ್ಲ ಹೆಂಡತಿಯನ್ನು ಮಾರಿಕೊಂಡು ತನ್ನನ್ನು ಕೂಡ ಸ್ಮಶಾನ ಕಾಯ್ತಕ್ಕಂಥ ಒಬ್ಬ ಹೊಲಿಗೆನೆ ಮಾರಿಕೊಂಡ್ರೂ ಕೂಡ ಇಷ್ಟು ಆಳಾಗಿ ದುಡಿಯುವಂಥ ಸ್ಮಶಾನದೊಳಗೆ ಪ್ರಸಂಗ ಬಂದ್ರೂ, ಇಷ್ಟು ಕಷ್ಟ ಬಂದ್ರೂ ಕೂಡ ಅವನು ಕಳವಳಗೊಂಡನೇನು, ತಳಮಳ ಹೊಂದಿದನೇನು ಅಥವಾ ಹೆದರಿದನೇನು ಅಂತಂದರೆ ಇಲ್ಲ. ಅವನು ತನ್ನ ಧರ್ಮವನ್ನು ಪರಿಪಾಲನೆ ಮಾಡಿದ. ಅವನು ಸತ್ಯವನ್ನು ಪರಿಪಾಲನೆ ಮಾಡಿದ್ದಕ್ಕೇನಾಯಿತು ಅಂತಂದರೆ ಯಾವ ವಿಶ್ವನಾಥ ಅವನಿಗೆ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಪುನಃ ಅವನಿಗೆ ರಾಜ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುವಂಥದ್ದಾಯಿತು. ಹೀಗೆ ಯಾರು ತಮ್ಮ ಜೀವನದೊಳಗೆ ಬರತಕ್ಕಂಥ ಯಾವ ಕಷ್ಟಗಳಿಗೆ ಕಳೆಗುಂದದೆ, ತಾಪವನ್ನು ಹೊಂದದೆ, ತಳಮಳಗೊಳ್ಳದೆ, ತಮ್ಮ ಒಂದು ನೀತಿ ಅನ್ನುವಂಥದ್ದೇನದ, ಒಂದು ಸತ್ಯವನ್ನು ನುಡಿಯುವಂಥದ್ದಾಗಲಿ, ಒಂದು ಸತ್ಕರ್ಮಗಳನ್ನು ಆಚರಣೆ ಮಾಡುವಂಥದ್ದಾಗಲಿ, ಸದ್ಗುಣ ಸಂಪನ್ನರಾಗಿ ಇರುವಂಥದ್ದೇನದ ಅಂತಂದರೆ ಇದು ಜೀವನಿಗೆ ಯೋಗ್ಯ ಅಂತ ಹೇಳಿಸ್ಕೊಳ್ತದೆ. ಇದರಿಂದ ಅವನು ಲೋಕದಲ್ಲಿ ಕೀರ್ತಿವಂತನಾಗ್ತಾನೆ. ಅವನಿಗೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಅನ್ನುವಂಥದ್ದು ಅವನಿಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೆ ತಲ್ಲಣಿಸದೆ ಅಂತಂದ್ರೆ ಏನು, ತಳಮಳಗೊಳ್ಳದೆ, ಯಾವುದೇ ಮನಸ್ಸಿಗೆ ವೇದನೆಯನ್ನು ಹೊಂದದೆ, ಭಯಗೊಳ್ಳದೆ, ನೀತಿಯಲ್ಲಿ ಇರಲಾರ್ಪುದೆ. ಒಂದು ನೀತಿಯೊಳಗೆ ಅಂದರೆ ವೇದಗಳಲ್ಲಿ ಹೇಳ್ತಕ್ಕಂಥ ಒಂದು ಸತ್ಕರ್ಮಗಳಲ್ಲಿ ತೊಡಗುವಂಥದ್ದೇನದ, ಅಥವಾ ಯಾರ ಜೊತೆಯಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ಒಂದು ಸದ್ವರ್ತನೆ ಅನ್ನುವಂಥದ್ದೇನದ, ಆ ರೀತಿ ಇರುವಂಥದ್ದು ಅದು ಜೀವನಿಗೆ ಯೋಗ್ಯದ. ಆದರೆ ಅಮಮ ಅಂತ ಹೇಳಿದರು. ಹೀಗಿರೋದು ಬಹಳ ಆಶ್ಚರ್ಯ ಅನ್ನುವಂಥ ಮಾತನ್ನು ಶ್ರೀಮನ್ನಿಜೀವನ ಶ್ರೀಗಳವರು ಈ ಒಂದು ಚರಣದಲ್ಲಿ ಬಹು ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಾವಿರತೋ ದುಶ್ಚರಿತಾತ್ ನಾಶಾಂತೋ ನಾ ಸಮಾಹಿತಃ ಅಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈವ ಆಪ್ನುಯಾತ್ ಅಂಥೇಳಿ ಕಠೋಪನಿಷತ್ತಿನಲ್ಲಿ ಯಮಧರ್ಮನೂ ಕೂಡ ನಚಿಕೇತನನ್ನು ಕುರಿತು ಒಂದು ಮಂತ್ರದಲ್ಲಿ ಬಹು ಸುಂದರವಾಗಿ ಹೇಳ್ತಾ ಇದ್ದಾನೆ. ಈಗ ನಾವು ಆತ್ಮದರ್ಶನ ಮಾಡಿಕೊಳ್ಬೇಕಾಗಿದೆ. ಭಗವಂತನನ್ನು ನಮ್ಮ ಹೃದಯದೊಳಗೆ ನಾವು ಕಾಣಬೇಕಾಗ್ಯದ. ನಮ್ಮ ಹೃದಯವಾಸಿಯಾಗಿರ್ತಕ್ಕಂಥ ನಮ್ಮ ಬುದ್ಧಿ ಅನ್ನುವಂಥ ಗುಹೆಯೊಳಗಿರುವಂಥ ನಾವು ಭಗವಂತನನ್ನು ಕಾಣಬೇಕಾಗಿತ್ತು ಅಂತಂದರೆ ನಾವು ಯಾವ ರೀತಿ ನಮ್ಮ ವರ್ತನೆ ಅನ್ನುವಂಥದ್ದಿರಬೇಕು, ನಾವು ಯಾವ ರೀತಿಯಾಗಿ ಸದಾಚಾರಿಯಾಗಿರಬೇಕು ಅನ್ನುವಂಥ ಮಾತನ್ನು ಯಮಧರ್ಮ ಬಹು ಸುಂದರವಾಗಿ ಹೇಳ್ತಾ ಇದ್ದಾನೆ. ನಾವಿರತೋ ದುಶ್ಚರಿತಾತ್ ಅಂದರೆ ಯಾವನು ದುಶ್ಚಾರಿತ್ರ್ಯದಿಂದ ಕೂಡಿಕೊಂಡಿದ್ದಾನೆಯೋ, ಅಂದರೆ ವೇದ ನಿಂದಿತವಾಗಿರ್ತಕ್ಕಂಥ ಕರ್ಮಗಳಲ್ಲಿಯೇ ಯಾವನು ತೊಡಗಿದ್ದಾನೆಯೋ, ಅಂದರೆ ದುರಾಚಾರಿಯಾಗಿದ್ದಾನೆಯೋ, ತನ್ನ ದುರಾಚಾರದಿಂದ ಯಾವನು ನಿವೃತ್ತಿಯನ್ನು ಹೊಂದಿಲ್ಲವೋ ಅವನಿಗೆ ಆತ್ಮದರ್ಶನ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತನ್ನ ಒಂದು ದುರಾಚಾರದಿಂದ ಕೂಡಿಕೊಂಡಿದ್ದ, ಅನಾಚಾರಿಯಾಗಿದ್ದ ಅಂತಂದರೆ ಅವನಿಗೆ ಭಗವಂತನ ಕೃಪಾ ಅನ್ನುವಂಥದ್ದು ಆಗಲಾರದು. ಅದಕ್ಕೆ ನಾವಿರತೋ ದುಶ್ಚರಿತಾತ್. ನಾ ಶಾಂತಃ ಅಂದರೆ ಯಾವನು ಅಶಾಂತನಾಗಿದ್ದಾನೆಯೋ, ಯಾರು ತಮ್ಮ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳಲಾರದೆ ಸಾಂಸಾರಿಕವಾಗಿರತಕ್ಕಂಥ ವಿಷಯಗಳಲ್ಲಿಯೇ ಮನಸ್ಸು ತಿರುಗುತ್ತಾ ಇರ್ತದೆ, ಅವರು ಯಾವಾಗಲೂ ಅಶಾಂತರಾಗಿರ್ತಾರೆ. ಯಾಕೆಂದರೆ ಭಗವಂತನಲ್ಲಿ ಅವರಿಗೆ ವಿಶ್ವಾಸ ಅನ್ನುವಂಥದ್ದು ಇರೋದಿಲ್ಲ, ಭಗವತ್ ಚಿಂತನ ಅನ್ನುವಂಥದ್ದನ್ನು ಮಾಡೋದಿಲ್ಲ. ಪ್ರಪಂಚದ ವಿಷಯಗಳಲ್ಲಿಯೇ ಅವರ ಮನಸ್ಸನ್ನುವಂಥದ್ದು ಮಗ್ನ ಆಗಿರ್ತದೆ. ಇಂಥ ಅಶಾಂತರಾಗಿರ್ತಕ್ಕಂಥವ್ರು, ಭಗವಂತನಿಂದ ವಿಮುಖರಾಗಿರ್ತಕ್ಕಂಥವ್ರು ಏನದಾರಲ್ಲ, ಅವ್ರು ಯಾವಾಗಲೂ ಅಶಾಂತರಾಗಿರ್ತಾರೆ. ಅವರಿಗೂ ಕೂಡ ಪರಮಾತ್ಮನ ದರ್ಶನ ಅನ್ನುವಂಥದ್ದು ಆಗೋದಿಲ್ಲ ಅಂತ ಯಮಧರ್ಮ ಹೇಳ್ತಾ ಇದ್ದಾನೆ. ಅದಕ್ಕಂದ ಯಮಧರ್ಮ ಏನಂದ ಅಂತಂದ್ರೆ, ನಾವಿರತೋ ದುಶ್ಚರಿತಾತ್ ನಾ ಶಾಂತೋ ನಾ ಸಾಮಹಿತಃ. ಅಸಾಮಹಿತಃ ಅಂತಂದರೆ
ಯಾರ ಮನಸ್ಸನ್ನುವಂಥದ್ದು, ಯಾರ ಇಂದ್ರಿಯಗಳು ತಮ್ಮ ವಶದಲ್ಲಿ ಇಲ್ಲವೋ, ಅಂದರೆ ಇಲ್ಲಿ ಮನಸ್ಸು ಚಂಚಲಾಗಿರ್ತದೆ, ಇಂದ್ರಿಯಗಳು ಕೂಡ ವಿಷಯಗಳತ್ತ ಧಾವಿಸಿ ಹೋಗ್ತಾ ಇರ್ತವೆ. ಇಂಥ ಮನುಷ್ಯನೂ ಕೂಡ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂತಾನೇನು ಅಂತಂದರೆ ಆಗೋದಿಲ್ಲ. ಅಂದರೆ ನಮ್ಮ ಇಂದ್ರಿಯಗಳು ಸ್ವಾಧೀನ ಇರಬೇಕು, ನಮ್ಮ ಮನಸ್ಸು ಕೂಡ ಸ್ವಾಧೀನವಾಗಿರಬೇಕು. ಹೀಗೆ ಇಂದ್ರಿಯ ಮನಸ್ಸುಗಳನ್ನು ಯಾವನು ಸಂಯಮನ ಮಾಡಿಕೊಂಡಿದ್ದಾನೆಯೋ ಅಂಥವನಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಹೊರತು, ಇಂದ್ರಿಯಗಳನ್ನು ಮನಸ್ಸನ್ನು ಬಹಿರ್ಮುಖವಾಗಿ ಬಿಟ್ಟಿದ್ದ ಅಂತಂದರೆ, ವಿಷಯ ಚಿಂತನೆಯೊಳಗೆ ಅವನು ತೊಡಗಿದ್ದ ಅಂತಂದರೆ ಅಂಥ ಜಿತೇಂದ್ರಿಯನಲ್ಲದವನಿಗೆ ಭಗವಂತನ ಆತ್ಮದರ್ಶನ ಅನ್ನುವಂಥದ್ದು ಆಗೋದಿಲ್ಲ. ಅದಕ್ಕೆ ನಾಶಾಂತೋ ನ ಸಮಾಹಿತಃ. ಮತ್ತಿನ್ನು ನಾಶಾಂತ ಮನಸ್ಸೋವಾಪಿ, ಇನ್ನು ಯಾವನು ಅಶಾಂತವಾಗಿರ್ತಕ್ಕಂಥ ಮನಸ್ಸುಳ್ಳವನಾಗಿದ್ದಾನೆಯೋ, ಅಂದರೆ ಯಾರ ಮನಸ್ಸನ್ನುವಂಥದ್ದು ಪ್ರಶಾಂತಿಯನ್ನು ಹೊಂದಿಲ್ಲ. ಯಾಕಂದ್ರೆ ಮನಸ್ಸು ಶಾಂತವಾಗಿರಬೇಕು, ವಿಷಯಗಳ ಚಿಂತನವನ್ನು ಬಿಟ್ಟಿರಬೇಕು, ಭಗವತ್ ಚಿಂತನವನ್ನು ಮಾಡ್ತಾ ಆತ್ಮಚಿಂತನವನ್ನು ಮಾಡ್ತಾ ನಮ್ಮ ಮನಸ್ಸು ಪರಿಶುದ್ಧವಾಗಿತ್ತು ಅಂತಂದರೆ, ಏಕಾಗ್ರಗೊಂಡಿತ್ತು ಅಂತಂದರೆ ನಾವು ಯಾವಾಗಲೂ ಪ್ರಶಾಂತ ಮನಸ್ಸುಳ್ಳವರಾಗ್ತಾ ಇದ್ದೀವಿ. ಇಂಥ ಪ್ರಶಾಂತವಾಗಿರ್ತಕ್ಕಂಥ ಮನಸ್ಸಿನಿಂದ ನಾವು ಕೂಡಿಕೊಂಡಾಗ ಮಾತ್ರ ನಮಗೆ ಆತ್ಮದರ್ಶನ ಆಗ್ತದೆ. ಮತ್ತು ನಾವು ಅಶಾಂತ ಮನಸ್ಸುಳ್ಳವರಾಗಿದ್ದೀವಿ ಅಂತಂದರೆ ಅವನು ಎಂಥ ನಿಪುಣನಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಸೂಕ್ಷ್ಮವಾಗಿರ್ತಕ್ಕಂಥ ಬುದ್ಧಿಯುಳ್ಳವನಾಗಿದ್ರೂ ಕೂಡ ಅವನಿಗೆ ನಿಜವಾದ ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗಲಾರದು ಅನ್ನುವಂಥ ಮಾತನ್ನು ಯಮಧರ್ಮನೂ ಕೂಡ ನಮಗೆ ಬಹು ಸುಂದರವಾಗಿ ಉಪದೇಶವನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ. ಪೂರ್ವ ಕಾಲದೊಳಗೆ ತುಂಗಭದ್ರಾ ನದಿ ತೀರದೊಳಗೆ ಆತ್ಮದೇವ ಅನ್ನುವಂಥ ಒಬ್ಬ ಸದಾಚಾರ ಸಂಪನ್ನನಾಗಿರ್ತಕ್ಕಂಥ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ. ಅವನು ಭಗವಂತನಲ್ಲಿ ಒಳ್ಳೆ ಭಕ್ತಿ ಭಾವನೆ ಉಳ್ಳವನಾಗಿದ್ದ, ಸತ್ಕರ್ಮಗಳನ್ನು ಆಚರಣೆ ಮಾಡ್ತಿದ್ದ, ಸದಾ ಭಗವಂತನ ಚಿಂತನೆಯೊಳಗೆ ಅವನು ಕಾಲಹರಣ ಮಾಡ್ತಿದ್ದ. ಅವನ ಪತ್ನಿ ಹೆಸರು ದುಂದುಲಿ ಅಂಥೇಳಿ. ಇದು ಭಾಗವತದಲ್ಲಿ ಈ ಕಥೆಯನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿಕೊಂಡು ಬಂದಿದ್ದಾರೆ. ಮದುವೆಯಾಗಿ ಬಹು ವರ್ಷಗಳಾದವು, ಆದರೆ ಅವನಿಗೆ ಸಂತಾನ ಪ್ರಾಪ್ತಿಯಾಗಲಿಲ್ಲ. ಅದಕ್ಕಾಗಿ ಎಷ್ಟೋ ವೈದಿಕ ಕಾರ್ಯಗಳನ್ನು ಮಾಡಿದ, ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿದ, ದೇವರಿಗೆ ಹರಕೆ ಹೊತ್ತ, ಆದರೂ ಕೂಡ ಸಂತಾನ ಆಗಲಿಲ್ಲ. ಅದ ಚಿಂತೆಯೊಳಗೆ ಮುಳುಗಿಬಿಟ್ಟ. ನಾ ಇಷ್ಟೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ಭಗವಂತ ನನಗೆ ಏನೆಲ್ಲ ಸಂಪತ್ತು ಕೊಟ್ಟಿದ್ದಾನ, ಆದರೆ ನನಗೆ ಸಂತಾನ ಭಾಗ್ಯ ಇಲ್ವಲ್ಲ ಅಂತ ಅದೇ ಚಿಂತೆಯೊಳಗೆ ಕಳವಳಗೊಂಡ. ಇನ್ನೇನು ನಾನು ಸಾಯಬೇಕು, ಇನ್ನಿರಬಾರದು ಈ ಭೂಮಿ ಮೇಲೆ ಅಂಥೇಳಿ ಅವನು ಊರು ಹೊರಗೆ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋದ. ಅಲ್ಲಿ ಒಬ್ಬ ಋಷಿಗಳು ಬಂದರು. ಅವನ ಚಿಂತೆಗೆ ಕಾರಣವನ್ನು ಕೇಳ್ತಾ ಇದ್ದಾರೆ. ಯಾಕಪ್ಪ ನೀನು ಭಾಳ ಚಿಂತೆಯಿಂದ ಕೂಡ್ಕೊಂಡಿದ್ದೀ, ಇಲ್ಲಿ ಯಾಕೆ ಬಂದಿದ್ದೀ ಅಂತ ಕೇಳಿದರು. ಪೂಜ್ಯರೇ, ನಾನು ಬಹು ವರ್ಷಗಳಿಂದ ಅನೇಕ ಸತ್ಗಳ ಆಚರಣೆ ಮಾಡ್ಕೊತ ಬಂದಿದ್ದೀನಿ, ಭಗವಂತನಿಗೆ ಏನೆಲ್ಲ ಕೊಟ್ಟಿದ್ದಾನ, ಆದರೆ ನನಗೆ ಸಂತಾನ ಅನ್ನುವಂಥದ್ದಾಗಿಲ್ಲ, ಮಕ್ಕಳನ್ನುವಂಥದ್ದಾಗಿಲ್ಲ. ಅದರಿಂದ ನಾನು ಭಾಳ ಕೊರಗ್ತಾ ಇದ್ದೀನಿ, ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಬಂದೀನಿ ಅಂತಂದಾಗ ಆವಾಗ ಋಷಿಗಳು ಹೇಳಿದರು, ಹುಚ್ಚ, ನೀ ಯಾಕೆ ಆತ್ಮಹತ್ಯೆ ಮಾಡ್ತಕ್ಕೊಳ್ತಾ ಇದ್ದೀಯಾ? ಸರಿ, ನಿನ್ನ ಒಂದು ಯೋಗದೊಳಗೆ ಸಂತಾನ ಭಾಗ್ಯ ಇಲ್ಲ, ಆದರೂ ಕೂಡ ನಿನ್ನ ಮೇಲೆ ನನಗೆ ದಯಾ ಅದ, ನಿನ್ನ ಮೇಲೆ ನನಗೆ ಕರುಣ ಅದ. ನಾನು ಈ ಒಂದು ಹಣ್ಣನ್ನು ಮಂತ್ರಿಸಿ ಕೊಡ್ತಾ ಇದ್ದೀನಿ, ಇದನ್ನು ನಿನ್ನ ಮಡದಿಯಗೆ ಕೊಡು. ನಿನ್ನ ಹೆಂಡತಿ ಇದನ್ನು ಸ್ವೀಕಾರ ಮಾಡಿದ್ಲು ಅಂತಂದರೆ ನಿನಗೆ ಮಗ ಹುಟ್ಟುತ್ತಾನೆ, ನಿನಗೆ ಸಂತಾನ ಪ್ರಾಪ್ತಿ ಅನ್ನುವಂಥದ್ದಾಗ್ತದೆ. ಆದರೆ ನಿನ್ನ ಹೆಂಡತಿ 1 ವರ್ಷಗಳ ಪರ್ಯಂತರವಾಗಿ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಲಿ, ಭಗವಂತನ ಚಿಂತನ ಅನ್ನುವಂಥದ್ದನ್ನು ಮಾಡಲಿ, ಅವಳು ಒಳ್ಳೆಯ ಸದಾಚಾರ ಸಂಪನ್ನಳಾಗಿ ಇದ್ಲು ಅಂತಂದರೆ
ಒಂದು ವರ್ಷಕ್ಕೆ ಒಳ್ಳೆಯ ಒಬ್ಬ ಸುಂದರನಾಗಿರ್ತಕ್ಕಂಥ ಮಗುವಿಗೆ ಜನ್ಮವನ್ನು ಕೊಡ್ತಾ ಇದ್ದಾಳೆ ಅಂಥೇಳಿ ಒಂದು ಹಣ್ಣನ್ನು ಮಂತ್ರಿಸಿ ಕೊಟ್ಟರು. ಇವನಿಗೆ ಭಾಳ ಸಂತೋಷ ಆಯಿತು. ಆತ್ಮದೇವ ಅನ್ನುವಂಥ ಮುನಿ ಏನು ಮಾಡಿದ, ಆ ಋಷಿಗಳ ಆಶೀರ್ವಾದವನ್ನು ಪಡ್ಕೊಂಡು ತನ್ನ ಹೆಂಡತಿ ಕೈಗಳು ಕೊಡ್ತಾ ಇದ್ದಾನೆ. ಈ ಹಣ್ಣನ್ನು ತಿನ್ನು, ಒಂದು ವರ್ಷದ ಪರ್ಯಂತರವಾಗಿ ಭಗವತ್ ಚಿಂತನೆಗಳಿಗಿರಬೇಕು, ಸದಾಚಾರದಿಂದ ನೀ ಕೂಡಿಕೊಂಡಿರಬೇಕು, ಒಳ್ಳೆ ನಮಗೆ ಮಗ ಹುಟ್ಟುತ್ತಾ ಇದ್ದ, ನಮಗೆ ಸಂತಾನ ಪ್ರಾಪ್ತಿ ಆಗ್ತದೆ ಅಂಥೇಳಿ ಆತ್ಮದೇವ ಮುನಿ ಹೇಳಿದಾಗ ಆ ಹಣ್ಣನ್ನು ತಗೊಂಡು ಬಂದು ಆವಾಗ ಅವರು ಮನಸ್ಸಿನಾಗ ವಿಚಾರ ಮಾಡ್ತಾ ಇದ್ದಾಳೆ, ಅಯ್ಯೋ ಗರ್ಭಧಾರಣೆ ಅಂತಂದರೆ 9 ತಿಂಗಳ ಪರ್ಯಂತರವಾಗಿ ಅಲ್ಲಿ ಶಿಶು ಅನ್ನುವಂಥದ್ದು, ಪಿಂಡ ಅನ್ನುವಂಥದ್ದು ಬೆಳೀತದೆ. ಅದನ್ನು ಹೆಂಗೆ ಹೊತ್ಕೊಂಡು ತಿರುಗಾಡೋದು? ಇದು ನನ್ನಿಂದ ಅಸಾಧ್ಯವಾಗಿರ್ತಕ್ಕಂಥದ್ದು. ಅದು ಹೆರಿಗೆ ಸಮಯದೊಳಗೆ ಭಾಳ ದುಃಖ ಆಕ್ಕೈತಿ ಅಂತ ಹೇಳ್ತಾ ಇದ್ದಾರೆ. ಆ ವೇದನೆಯನ್ನು ನಾ ಯಾಕೆ ಅನುಭವಿಸಲಿ? ಆಕೆ ಮನಸ್ಸಿನೊಳಗೆ ಗರ್ಭಧಾರಣೆಯಾಗಿ ಮಗುವನ್ನು ಪಡ್ಕೊಳ್ಳಿಕ್ಕಾಗಿ ಇಷ್ಟ ಇರಲಿಲ್ಲ. ದುಃಖವನ್ನು ಅನುಭವಿಸ್ಲಿಕ್ಕೆ ಆಕೆಗೆ ಮನಸ್ಸಿರಲಿಲ್ಲ. ಆವಾಗ ಆಕೆ ಏನು ಮಾಡಿದ್ಲು, ಆ ಹಣ್ಣು ತೊಗೊಂಡು ಹೋಗಿ ಅವ್ರ ಮನೆಯೊಳಗೆ ಸಾಕಿರ್ತಕ್ಕಂಥ ಆಕಳಿಗೆ ತಿನ್ನಿಸಿಬಿಟ್ಲು, ಅದನ್ನು ಹಸುವಿಗೆ ತಿನ್ನಿಸಿಬಿಟ್ಲು. ಆವಾಗ ತನ್ನ ಸಹೋದರಿಯನ್ನು ಕರೆದು ಹೇಳ್ತಾ ಇದ್ದಾಳೆ, ನೋಡಿ ನಿನಗರ ಮಕ್ಕಳು ಭಾಳ ಹುಟ್ಟ್ಯಾವ, ಈಗ ನನಗೆ ಗರ್ಭಧಾರಣೆ ಮಾಡಲಿಕ್ಕೆ ನನಗಿಷ್ಟ ಇಲ್ಲ. ಆ ಋಷಿಗಳು ಕೊಟ್ಟಿರ್ತಕ್ಕಂಥ ಹಣ್ಣನ್ನು ನಾನು ಆಕಳಿಗೆ ತಿನ್ನಿಸಿಬಿಟ್ಟಿದ್ದೀನಿ. ನಿನಗೆ ಹುಟ್ಟುವಂಥ ಒಂದು ಮಗುವನ್ನು ನನಗೆ ಕೊಡು, ನಿನಗೆ ನಾನು ದ್ರವ್ಯವನ್ನು ಕೊಡ್ತೀನಿ. ನಿನಗೂ ಮಕ್ಕಳು ಭಾಳ ಆಗಿದ್ದಾವೆ, ನಾನು ಗರ್ಭಧಾರಣೆ ಆದಂತೆ ನಟಿಸ್ತಾ ಇದ್ದೀನಿ ಅಂಥೇಳಿ ಹೀಗೆ ಹೇಳಿದಾಗ ಆಕೆ ಸಹೋದರಿ ಒಪ್ಪಿಕೊಂಡ್ಳು. ನನಗೂ ಭಾಳ ಬಡತನ ಅದ, ಮಕ್ಕಳನ್ನು ಸಲ್ಲುವುದು ನನಗೆ ಆಗ್ತಾ ಇಲ್ಲ, ಆಗಲಿ ಅಂಥೇಳಿ ಆಕೆ ಗರ್ಭ ಧರಿಸಿದ್ಲು. ಅವಾಗ ಈಕಿನೂ ಕೂಡ ನಾನು ಗರ್ಭ ಧರಿಸಿದ್ದೀನಿ ಅಂಥೇಳಿ ಹೇಳಿಬಿಟ್ಲು ಗಂಡನಿಗೆ. ಆತ್ಮದೇವನಿಗೆ ಭಾಳ ಸಂತೋಷ ಆಯಿತು. ನವಮಾಸಗಳು ಮುಗಿದು ಆವಾಗ ಆಕೆ ರಹಸ್ಯವಾಗಿ ಏನು ಮಾಡಿದ್ದು ಅಂತಂದರೆ, ಆ ದುಂದುಲಿಯ ಸಹೋದರಿ ತನಗೆ ಹುಟ್ಟಿರ್ತಕ್ಕಂಥ ಮಗುವನ್ನು ಕಳಿಸಿಕೊಟ್ಲು. ದುಂದುಲಿ ಹತ್ತಿರ ತೊಗೊಂಡು ಬಂದು ಆಕೆ ದಾಸಿ ತಂದು ಕೊಟ್ಟಳು. ಹೀಗೆ ನನಗೆ ಗಂಡು ಮಗುವಿಗೆ ಜನ್ಮ ಆಗ್ಯದ ಅಂಥೇಳಿ ದುಂದುಲಿ ಸಾರಿಬಿಟ್ಲು. ಈಕೆ ಸುಮ್ಮನೆ ನಿಜವಾಗಿ ಗರ್ಭಧಾರಣೆ ಆಗಿದ್ದಿಲ್ಲ, ಗರ್ಭಧಾರಣೆ ಆದಂತೆ ಈಕೆ ನಟಿಸಿದ್ಲು. ಆ ಗಂಡು ಮಗು ಆಗೈತೆ ಅಂಥೇಳಿ ಆತ್ಮದೇವ ಮುನಿ ಇಡೀ ನಗರಕ್ಕನ ಊಟವನ್ನು ಹಾಕಿಸಿದ, ಅನ್ನದಾಸೋಹವನ್ನು ಮಾಡಿಸಿದ. ರಾಜ್ಯದೊಳಗೆ ಅವನ ಮನೆಯೊಳಗೆ ಸಂಭ್ರಮವೇ ಸಂಭ್ರಮ. ಯಾಕಂದ್ರೆ ಮದುವೆಯಾಗಿ ಎಷ್ಟು ವರ್ಷಗಳಾಗಿದ್ದು ಸಂತಾನ ಆಗಿದ್ದಿಲ್ಲ, ಅಂತೂ ಋಷಿಗಳ ಆಶೀರ್ವಾದದಿಂದ ನನಗೆ ಸಂತಾನ ಪ್ರಾಪ್ತಿ ಆಯಿತಲ್ಲ ಅಂಥೇಳಿ ಭಾಳ ಸಂತೋಷಗೊಂಡು ಇಡೀ ನಗರಕ್ಕನ ಊಟವನ್ನು ಹಾಕಿಸಿದ. ಮುಂದೆ ಹುಟ್ಟಿರ್ತಕ್ಕಂಥ ಮಗುವಿಗೆ ದುಂದುಕಾರಿ ಎನ್ನುವಂಥ ನಾಮಕರಣವನ್ನು ಮಾಡಿದರು. ಅದೇ ಸಮಯದೊಳಗೆ ಆ ಆಕಳಿಗೆ ಯಾವೊಂದು ಹಣ್ಣನ್ನು ತಿನ್ನಿಸಿದ್ದಲ್ಲ, ಅದು ಒಂದು ವಿಚಿತ್ರವಾಗಿರ್ತಕ್ಕಂಥ ಮಗುವಿಗೆ ಜನ್ಮವನ್ನು ಕೊಡ್ತು. ಮಾನವನ ಶರೀರ, ಆದರೆ ಕಿವಿಗಳು ಮಾತ್ರ ಗೋವಿನಂತೆ ಇದ್ದು, ಗೋ ಅಂದರೆ ಆಕಳಂತೆ ಕಿವಿಗಳಿದ್ದು, ಉಳಿದ ಶರೀರ ಎಲ್ಲ ಮನುಷ್ಯನ ಶರೀರವೇ. ಈ ಆಕಳ ಒಂದು ಮನುಷ್ಯನ ಶರೀರಕ್ಕೆ ಜನ್ಮ ಕೊಟ್ಟೈತಲ್ಲ, ಆದರೆ ಕಿವಿಗಳು ಯಾವ ಗೋವಿನಂತೆ ಇದ್ದಾವಲ್ಲ ಅಂಥೇಳಿ ಅದಕ್ಕೆ ಗೋಕರ್ಣ ಅನ್ನುವಂಥ ನಾಮವನ್ನು ಮಾಡಿದರು. ಆ ಆಕಳ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗುವಿಗೆ ಗೋಕರ್ಣ ಅಂತ ನಾಮಕರಣ ಮಾಡಿದರು. ಎರಡೂ ಮಕ್ಕಳು ಚೆನ್ನಾಗಿ ಬೆಳೆದು, ಒಬ್ಬನು ದುಂದುಕಾರಿ, ಇನ್ನೊಬ್ಬನಿಗೆ ಗೋಕರ್ಣ. ಈ ಗೋಕರ್ಣ ಸದಾಚಾರ ಸಂಪನ್ನನಾಗಿದ್ದ, ಸದ್ಗುಣಿಯಾಗಿದ್ದ, ವಿನಯವಂತನಾಗಿದ್ದ. ಭಗವಂತನಲ್ಲಿ ಭಕ್ತಿ ಭಾವನೆ ಅನ್ನುವಂಥದ್ದು ಅವನಲ್ಲಿ ಬೆಳೆದಿತ್ತು. ಆದರೆ ದುಂದುಕಾರಿ ಮನಸ್ಸು, ಇವನು ಅಧರ್ಮದಿಂದ, ಅತ್ಯಾಚಾರದಿಂದ, ಅನಾಚಾರಿಯಾಗಿ, ನೀತಿ ಬಾಹಿರನಾಗಿ ಬದುಕಲಿಕ್ಕೆ ಹತ್ತಿದ. ಇವನು ಬೆಳೆದಂತೆ
ಬರೇ ಪಾಪ ಕಾರ್ಯಗಳನ್ನು ಮಾಡಲಿಕ್ಕತ್ತಿದ. ಪರಸ್ತ್ರೀ ಗಮನ, ಅನ್ಯರ ಧನವನ್ನು ಅಪಹರಣ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಅನಾಚಾರಿಯಾಗಿದ್ದನ್ನು ನೋಡಿ ತಂದೆಗೆ ಭಾಳ ದುಃಖ ಆಯಿತು. ಏನಪ್ಪ, ಋಷಿಗಳ ಆಶೀರ್ವಾದದಿಂದ ಈ ಮಗನನ್ನು ಪಡೆದೆ, ಆದರೆ ನನ್ನ ಮಗ ಬರೀ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನಲ್ಲ. ಆದರೆ ಆಕಳ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಗೋಕರ್ಣ ಎಂಥ ಸದ್ಗುಣಿ ಅದಾನ, ಎಂಥ ವಿನಯವಂತದಾನ, ಸದಾಚಾರ ಸಂಪನ್ನಾಗಿದ್ದಾನಲ್ಲ ಅಂತ ಅವನನ್ನು ನೋಡಿ ಖುಷಿ ಆಗ್ತಿತ್ತು. ಈ ತಂದೆಯ ಒಂದು ಚಿಂತೆಯನ್ನು ನೋಡಿ ಗೋಕರ್ಣ ಉಪದೇಶ ಮಾಡಿದ. ಯಪ್ಪ, ನೀನು ಸಂತೋಷ, ನಾನು ನಿನ್ನ ಮಗನ, ನೀನು ನಿನ್ನ ಕಾರ್ಯಗಳನ್ನು ಆಚರಣೆ ಮಾಡು, ಸತ್ಕಾರ್ಯಗಳನ್ನು ಬಿಡಕ್ಕೆ ಹೋಗಬೇಡ, ಭಗವಂತನ ಚಿಂತನೆ ಮಾಡು ಅಂತ ಹೇಳಿದ. ಇನ್ನು ಅವರು ಸುಮಾರು 16-17 ವಯಸ್ಸಿಗೆ ಬಂದಿದ್ದರು. ಆ ಗೋಕರ್ಣ ತನ್ನ ತಂದೆ ಆಜ್ಞೆಯನ್ನು ಪಡ್ಕೊಂಡು, ನಾನು ಕಾಶಿ ಕ್ಷೇತ್ರಕ್ಕೆ ಹೋಗ್ತೀನಿ, ವೇದಾಧ್ಯಯನವನ್ನು ಮಾಡ್ತೀನಿ ಅಂಥೇಳಿ ಅವನು ತಂದೆ ಅಪ್ಪಣೆ ಪಡ್ಕೊಂಡು ಹೋಗಿಬಿಟ್ಟ. ದುಂದುಕಾರಿಯಾಗಿರ್ತಕ್ಕಂಥವನು ಮಾಡಬಾರ್ದು ಅನಾಚಾರ ಹೆಚ್ಚಾಗಿ ಹೋಗಿಬಿಡ್ತು. ಅವನು ತನ್ನ ನೀತಿಯನ್ನು ಬಿಟ್ಟ. ವೈದಿಕ ಕಾರ್ಯಗಳನ್ನು ಮಾಡಲಿಲ್ಲ, ಯಜ್ಞಗಳನ್ನು ಮಾಡಲಿಲ್ಲ. ಅವನು ಬರೇ ಪಾಪ ಕಾರ್ಯಗಳ ತೊಡಗಿಬಿಟ್ಟ. ತಂದೆಗೆ ಬಹಳ ಪಶ್ಚಾತ್ತಾಪ ಆಗಿ ಅವನು ಅರಣ್ಯಕ್ಕೆ ಹೋಗಿಬಿಟ್ಟ. ಇವನ ಜೊತೆಯಲ್ಲಿ ಇರೋದೇ ಬೇಡ ಅಂತೇಳಿ ಹೋಗಿಬಿಟ್ಟ. ಆವಾಗ ಅವನು ತಾಯಿಯನ್ನು ಪೀಡಿಸ್ಲಿಕ್ಕೆ ಹತ್ತಿದ. ದ್ರವ್ಯವನ್ನು ಕೊಡು, ಇದಕ್ಕೆ ನೀನು ಕೊಂದು ಹಾಕ್ತೀನಿ ಅಂತಂದ. ಆವಾಗ ತಾಯಿಗೂ ಭಾಳ ದುಃಖ ಆಯಿತು. ದುಂದುಲಿ ಭಾಳ ವೇದನೆಯನ್ನು ಅನುಭವಿಸ್ತಾ ಇದ್ದಾಳೆ, ಭಾಳ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ. ಈ ಮಗ ಹುಟ್ಟದೇ ಇದ್ದರೆ ಭಾಳ ಚೆನ್ನಾಗಿತ್ತು ಅಂಥೇಳಿ ಬಹಳ ಪಶ್ಚಾತ್ತಾಪಪಟ್ಲು. ಆಕೆ ದುಡ್ಡು ಕೊಡದೇ ಇದ್ದಾಗ ಒಂದು ದಿವಸ ಏನು ಮಾಡಿದ ಅಂತಂದ್ರೆ, ಆಕೆಯನ್ನು ಒಯ್ದು ಬಾವಿಯೊಳಗೆ ಹಾಕಿಬಿಟ್ಟ. ತಾಯಿ ಸತ್ತು ಹೋಗಿಬಿಟ್ಲು. ಊರೊಳವರೆಲ್ಲ ಇವನಿಗೆ ಭಾಳ ಬೈಲಿಕತ್ತು, ನಿಂದ ಮಾಡ್ಲಿಕ್ಕತ್ತರು. ನೀವು ಊರಾಗಿರಬೇಡ, ನೀನು ಭಾಳ ಅನಾಚಾರಿ ಇದೀ, ನೀನು ಮಹಾನ್ ಪಾಪಿ ಇದೀ, ನೀನು ಬರೀ ದುರಾಚಾರದಿಂದ ಕೂಡಿಕೊಂಡು ಎಲ್ಲರಿಗೂ ದುಃಖ ಕೊಡ್ಲಿಕ್ಕತ್ತಿ, ನೀಲ್ಲಿರಬೇಡ ಅಂಥೇಳಿ ಊರು ಬಿಟ್ಟು ಹೊರಗೆ ಹಾಕಿಬಿಟ್ರು. ಇವನು ಅರಣ್ಯದೊಳಗೆ ವಾಸ ಮಾಡಲಿಕ್ಕತ್ತಿದ. ಅಲ್ಲಿಯೂ ಕೂಡ ಕಳ್ಳತನ ಮಾಡೋದು, ವೇಶ್ಯಾಸಂಗವನ್ನು ಮಾಡಿದ, ಪರಸ್ತ್ರೀಯರನ್ನು ಅಪಹರಿಸಿಕೊಂಡು ಬರುತ್ತಿದ್ದ. ಅವರ ಜೊತೆಯೊಳಗೆ ಜೀವನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವರು ಹಣವನ್ನು ತೊಗೊಂಡು ಬಾ ಅಂಥೇಳಿ ಪೀಡಿಸ್ಲಿಕ್ಕೆ ಹತ್ತಿದ್ರು. ಮತ್ತೆ ನಗರದಲ್ಲಿ ಬಂದು ಕಳ್ಳತನ ಮಾಡ್ತಿದ್ದ. ಹೀಗಾಗಿ ತಂದು ಅವರಿಗೆ ದ್ರವ್ಯವನ್ನು ಕೊಡ್ತಿದ್ದ. ಹೀಗೆ ಅವನು ಮಾಡಿರ್ತಕ್ಕಂಥ ಪಾಪಗಳು ಅಧಿಕ ಆದವು. ಆವಾಗ ಪರಸ್ತ್ರೀಯರೆಲ್ಲ ಏನು ಮಾಡಿದರು ಅಂತಂದರೆ, ನೀನು ಹಣ ಕೊಡಲಿಲ್ಲ ಅಂದರೆ ನಿನ್ನನ್ನು ಸಾಯಿಸಿಬಿಡ್ತೇವಂಥೇಳಿ ಅವನಿಗೆ ಭಾಳ ವೇದನೆ ಮಾಡಿದರು. ಆವಾಗ ಒಂದು ಸಲ ಅವನು ಕಳ್ಳತನ ಮಾಡಲಿಕ್ಕೆ ಅಸಾಧ್ಯವಾಗಿ ಹೋಯಿತು. ಎಲ್ಲರೂ ಇವನನ್ನು ಬಡಿಲಿಕ್ಕೆ ಹತ್ತಿದ್ರು. ಒಂದು ದಿವಸ ಏನೂ ತರೋಕ್ಕಾಗಲಿಲ್ಲ. ಆ ಸ್ತ್ರೀಯರೆಲ್ಲ ಏನು ಮಾಡಿದರು ಅಂತಂದರೆ ಇವನನ್ನು ಹತ್ಯೆ ಮಾಡಿಬಿಟ್ರು. ಇವನಿಗೆ ಬ್ರಹ್ಮ ರಾಕ್ಷಸನಾಗಿಬಿಟ್ಟ. ಮನೆಯೊಳಗೆ ಬಂದು ನೆಲೆಸಿದ ಬ್ರಹ್ಮ ರಾಕ್ಷಸನಾಗಿ. ಆವಾಗ ಅವನಿಗೆ ಅನಿಸ್ತು, ನಾನು ಎಂಥ ಪಾಪಕರಗಳನ್ನು ಮಾಡಿಬಿಟ್ಟೆ, ನನ್ನ ತಂದೆ ತಾಯಿಗಳನ್ನು ಸರಿಯಾಗಿ ನಾನು ಸಲುಲಿಲ್ಲ, ತಾಯಿಯನ್ನೇ ಕೊಂದು ಹಾಕಿಬಿಟ್ಟೆ, ನನ್ನ ತಂದೆಯಾಗಿರ್ತಕ್ಕಂಥ ತಪಸ್ಸಿಗೆ ಹೋಗಿಬಿಟ್ನಲ್ಲ ಅಂಥೇಳಿ ಭಾಳ ಅವನಿಗೆ ಪರಿತಾಪ ಅನ್ನುವಂಥದ್ದಾಯಿತು. ಆವಾಗ ಅವನು ಏನು ಮಾಡಿದ ಅಂತಂದರೆ, ಈ ರೀತಿ ಬ್ರಹ್ಮ ರಾಕ್ಷಸನಾಗಿ ಆ ಮನೆಯೊಳಗೆ ವಾಸ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ವೇದಾಧ್ಯಯನಕ್ಕೆ ಹೋಗಿರ್ತಕ್ಕಂಥ ಯಾವ ಗೋಕರ್ಣ ಬರ್ತಾ ಇದ್ದಾನೆ. ಗೋಕರ್ಣ ಬಂದು ಮನೆಯಾಗ ನೋಡಿದರೆ ಅಲ್ಲಿ ತಾಯಿ ಇಲ್ಲ, ತಂದೆ ಇಲ್ಲ, ಮತ್ತು ಸಹೋದರನಾಗಿರ್ತಕ್ಕಂಥ ದುಂದುಕಾರಿನೂ ಕೂಡ ಇಲ್ಲಿ ಬ್ರಹ್ಮರಾಕ್ಷ ಜನ್ಮವನ್ನು ಪಡೆದಿದ್ದಾನೆ. ಆವಾಗ ನೋಡಿ ಅವನಿಗೆ ಭಾಳ ಪಶ್ಚಾತ್ತಾಪ ಆಯಿತು, ಮನಸ್ಸಿನಲ್ಲಿ ಭಾಳ ವೇದನೆ ಆಯಿತು. ಆ ಬ್ರಹ್ಮ ರಾಕ್ಷಸನಾಗಿರ್ತಕ್ಕಂಥ ದುಂದುಕಾರಿಗೆ ಗೋಕರ್ಣ ಉಪದೇಶ ಮಾಡ್ತಾ ಇದ್ದಾನೆ. ನೋಡಪ್ಪ, ನೀ ಮಾಡಿರ್ತಕ್ಕಂಥ ದುರಾಚಾರದಿಂದ ನಿನಗೆ ಈ ಬ್ರಹ್ಮರಾಕ್ಷಸ ಜನ್ಮ ಬಂದದ್ದು. ನೀನು ಬರೇ ಪರಸ್ತ್ರೀ ಗಮನ ಮಾಡಿದಿ, ಮಾಡಬಾರ್ದಂಥ ಪಾಪಕೃತ್ಯಗಳನ್ನು ಮಾಡಿದಿ, ಕಳ್ಳತನ, ಕೊಲೆ, ಸುಲಿಗೆ ಏನೆಲ್ಲ ಮಾಡಿದಿ. ನೀ ಮಾಡಿರ್ತಕ್ಕಂಥ ಒಂದು ದುರಾಚಾರದಿಂದ ನಿನಗೆ ಬ್ರಹ್ಮರಾಕ್ಷಸ ಜನ್ಮ ಅನ್ನುವಂಥದ್ದು ಬಂದದ. ಅದಕ್ಕೆ ನೀನು ಇಷ್ಟೆಲ್ಲ ದುಃಖ ಪಡಬೇಕಾಗೈತಿ ಅಂತಂದ.
ಆವಾಗ ಅವನಿಗೆ ಭಾಳ ಪಶ್ಚಾತ್ತಾಪ ಆಗಿತ್ತು. ದುಂದುಕಾರಿ ಹೇಳ್ತಾನೆ, ನೋಡಪ್ಪ, ನಾನು ಮಾಡಿರ್ತಕ್ಕಂಥ ಪಾಪವನ್ನು ನಾನು ಕಳ್ಕೊಳ್ಬೇಕು. ಈ ಪಾಪದ ನಿವೃತ್ತಿ ಅನ್ನುವಂಥದ್ದು ಹೆಂಗಾಗ್ತದೆ? ಅದಕ್ಕೆ ನನಗೇನಾದರೂ ಪರಿಹಾರ ಮಾಡು, ಈ ಬ್ರಹ್ಮರಾಕ್ಷ ಜನ್ಮದಿಂದ ನನ್ನನ್ನು ಬಿಡುಗಡೆಗೊಳಿಸು ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಆವಾಗ ಅವನಿಗೆ ಗೋಕರ್ಣಿಗೆ ಭಾಳ ಕರುಣಾ ಬಂತು. 7 ದಿನಗಳ ಪರ್ಯಂತರವಾಗಿ ಭಾಗವತ ಕಥಾಶ್ರವಣವನ್ನು ಮಾಡಿಸ್ತಾ ಇದ್ದಾನೆ. ಆ ಭಾಗವತ ಕಥಾಶ್ರವಣ ಮಾಡ್ತಾ ಮಾಡ್ತಾ ಅವನಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ದೂರ ಆಗಿಬಿಡ್ತಾ ಇದ್ದಾವೆ. ತೃಷ್ಣಾ ಚಿಂದಿ ಭಜ ಕ್ಷಮಾಂ ಜಹಿಮದಂ ಪಾಪೇ ರತಿಮ್ಮಾ ಕೃತ ಸತ್ಯಂ ಬ್ರೂಹ್ಯನು ಯಾಯಿ ಸಾಧು ಪದವಿಂ ಸೇವಸ್ವ ವಿದ್ವಜ್ಜನಾನ್ ಮಾನ್ಯಾನ್ ಮಾನಯ ವಿದ್ವಿಷೋಪ್ಯನುನಯ ಪ್ರಖ್ಯಾಪಯಸ್ವಾನುಗುಣಾನ್ ಕೀರ್ತಿಂ ಪಾಲಯ ದುಃಖಿತೇ ಕುರುದಯಾಂ ಏತತ್ ಸತಾಂ ಲಕ್ಷಣಂ. ಒಂದು ಮಹಾತ್ಮರ ಲಕ್ಷಣ ಹೇಗಿರ್ತದೆ? ನಿಜವಾದ ಸಂತರು, ಮಹಾತ್ಮರು, ಯೋಗಿಗಳು ಅವರು ಲೋಕದೊಳಗೆ ಹೆಂಗೆ ಸದ್ವರ್ತನೆಗಳಲ್ಲಿ ಇರ್ತಾ ಇದ್ದಾರೆ, ಸದಾಚಾರ ಸಂಪನ್ನಾಗಿರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅಲ್ಲಿ ಶ್ಲೋಕದೊಳಗೆ ಭಾಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ತೃಷ್ಣಾ ಚಿಂದಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಸೆಗಳನ್ನು ನಾವು ಕತ್ತರಿಸಬೇಕು ಅಂತ. ನಾವು ಆಶಾರಹಿತರಾಗಬೇಕು. ಆಸೆಯಿಂದಲೇ ಮನುಷ್ಯನಿಗೆ ದುಃಖ ಅನ್ನುವಂಥದ್ದಾಗ್ತದೆ. ನಾವು ಆಸೆ ಅನ್ನುವಂಥದ್ದನ್ನು ತೊರೆದೀವಿ ಅಂತಂದರೆ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಗಳು ದೂರ ಆದವು ಅಂತಂದರೆ ನಾವು ನಿಜವಾಗಿಯೂ ಸದಾಚಾರ ಸಂಪನ್ನರಾಗ್ತಾ ಇದ್ದೀವಿ. ನಮ್ಮಲ್ಲಿ ಒಳ್ಳೆಯ ಆಚರಣೆ ಅನ್ನುವಂಥದ್ದು ಬರ್ತದೆ. ಅಷ್ಟೇ ಅಲ್ಲ, ಭಜಕ್ಷಮಾಂ, ನಮ್ಮಲ್ಲಿ ಕ್ಷಮಾಗುಣ ಅನ್ನುವಂಥದ್ದು ಬರಬೇಕು. ಆ ಕ್ಷಮಾಗುಣ ಅನ್ನುವಂಥದ್ದನ್ನು ನಾವು ಹೊಂದಿದ್ದೀವಿ ಅಂತಂದ್ರೆ ಅದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಳ್ಳೆಯ ಗುಣ, ಸದ್ಗುಣ ಅಂತ ಹೇಳಿಸ್ಕೊಳ್ತದೆ. ಆ ಕ್ಷಮಾಗುಣ ಅನ್ನುವಂಥದ್ದು ಮನುಷ್ಯನಲ್ಲಿರಬೇಕು. ಮದಂ ಪಾಪೇ ರತಿಮ್ಮಾ ಕೃತ, ಮದಂ ಜಹಿ ಅಂತ ಹೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥ ಮದ ಅಂದರೆ ಅಹಂಕಾರ ಅನ್ನುವಂಥದ್ದು. ನಾನು ರೂಪವಂತ, ಯೌವನವಂತ, ಹೀಗೆ ನಮ್ಮಲ್ಲಿ ವಿದ್ಯಾವಂತ, ಅಹಂಕಾರ, ಮದ, ಅಷ್ಟಮದಗಳು ಬರ್ತಾ ಇದ್ದಾವೆ ನೋಡ್ರಿ. ಮಾ ಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲಃ ಸರ್ವಂ ಅಂತ ಆಚಾರ್ಯ ಹೇಳಿದಂತೆ, ನಮ್ಮಲ್ಲಿ ಯಾವುದೇ ಮದ ಅನ್ನುವಂಥದ್ದು ಬಂದಿತ್ತು ಅಂತಂದರೆ ಆ ಮದ ಅನ್ನುವಂಥದ್ದನ್ನು ನಾವು ದೂರ ಮಾಡಬೇಕು. ನಮಗೆ ಭಾಳ ಸಂಪತ್ತು ಬಂದಾಗ ನಮಗೆ ಗರ್ವ ಬರ್ತದೆ, ನಮಗೆ ಮದ ಬರ್ತದೆ. ನನ್ನಂಥ ಸಿರಿವಂತ ಯಾರಿದ್ದಾರೆ, ಅಡ್ಯೂಬಿ ಜನವಾನಸ್ಮಿ, ನನಗೆ ಸಮಾನರಾಗಿರ್ತಕ್ಕಂಥವ್ರು ಶ್ರೀಮಂತರು ಈ ಲೋಕದಲ್ಲಿ ಯಾರಿದ್ದಾರೆ ಅನ್ನುವಂಥ ಅಹಂಕಾರ ಬರ್ತದೆ. ಆ ಅಹಂಕಾರ ಅನ್ನುವಂಥದ್ದನ್ನು ನಾವು ಬಿಟ್ಟುಬಿಡಬೇಕು. ನಮ್ಮಲ್ಲಿ ಯಾವುದೇ ಅಹಂಕಾರ ಅನ್ನುವಂಥದ್ದಿರಬಾರದು. ಪಾಪೇ ರತಿಮ್ಮಾ ಕೃತ, ಮತ್ತು ಪಾಪದಲ್ಲಿ ನಮಗೆ ಮನಸ್ಸನ್ನುವಂಥದ್ದಿಡಬಾರ್ದು. ಪಾಪ ಕಾರ್ಯವನ್ನು ಮಾಡೋದರಲ್ಲಿ ನಮ್ಮ ಮನಸ್ಸು ತೊಡಗಿತು ಅಂತಂದರೆ ಅದರಿಂದ ನಾವು ದುರಾಚಾರಿಗಳಾಗಿ ನಾವು ದುರ್ಗತಿಯನ್ನೇ ಹೊಂದ್ತಾ ಇದ್ದೀವಿ. ನಮಗೆ ಅಧೋಗತಿ ಆಗ್ತದೆ, ನಮಗೆ ನರಕವೇ ಪ್ರಾಪ್ತಿ ಆಗ್ತದೆ. ಅದಕ್ಕೆ ನಿನ್ನ ಮನಸ್ಸನ್ನು ಪಾಪಕರ್ಮದಲ್ಲಿ ತೊಡಗಿಡಿಸಬೇಡ ಅಂತ ಹೇಳ್ತಾ ಇದ್ದಾರೆ. ಸತ್ಯಂ ಬ್ರೂಹ್ಯನು ಯಾಹಿ ಸಾಧು ಪದವಿಂ, ನೀನು ಸತ್ಯ ಅನ್ನುವಂಥದ್ದನ್ನೇ ಹೇಳು, ನೀನು ಸತ್ಯ ಮಾರ್ಗದಲ್ಲಿ ನಡೆ. ಸತ್ಯಂ ವದ, ವೇದ ಭಗವತಿ ಹೇಳ್ತಾಳೆ, ನೋಡಪ್ಪ, ನೀ ಸತ್ಯವನ್ನೇ ನುಡಿ. ನೀ ಸತ್ಯದಿಂದ ನುಡಿದಿ ಅಂತಂದರೆ ನಿನಗೆ ಭಗವಂತನ ಕೃಪೆ ಆಗ್ತದೆ, ನಿನಗೆ ಸದ್ಗತಿ ಅನ್ನುವಂಥದ್ದು ಉಂಟಾಗ್ತದೆ ಅಂಥೇಳಿ ಹಿಂಗೆ ನಮಗೆ ನೀತಿಕಾರ ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರವರು, ಸಾಧು ಪದವಿಂ ಅನುಯಾಯಿ, ಸಾಧು ಮಾರ್ಗವನ್ನು ಅನುಸರಿಸು ಅಂತ ಹೇಳ್ತಾರೆ ಅವರು. ಸಾಧು ಮಾರ್ಗ ಅಂದರೆ ಒಂದು ಸನ್ಮಾರ್ಗ ಅನ್ನುವಂಥದ್ದು. ಮಹಾತ್ಮರು, ಯೋಗಿಗಳು ಯಾವ ಮಾರ್ಗದಲ್ಲಿ ನಡೆದಿದ್ದಾರೆಯೋ, ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಿದ್ದಾರೆಯೋ ಅಂಥ ವಿನಯವಂತರಾಗಿ ಸದ್ಗುಣ ಸಂಪನ್ನರಾಗಿ ನಾವು ಸನ್ಮಾರ್ಗದಲ್ಲಿ ನಡೆದೀವಿ ಅಂತಂದರೆ ಆ ಸಾಧು ಮಾರ್ಗ ಅನ್ನುವಂಥದ್ದು ನಮಗೆ ಭಗವಂತನ ದರ್ಶನಕ್ಕೆ ಸಾಧನೀಭೂತ ಆಗ್ತದೆ. ನಾವು ಭಗವತ್ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನು ಹೊಂದಿ ಮುಕ್ತರಾಗ್ತಾ ಇದ್ದೀವಿ. ಅಂಥ ಒಂದು ಸಾಧು ಪದವಿಯನ್ನು ಅನುಸರಿಸು ಅನ್ನುವಂಥ ಮಾತನ್ನು ಹೇಳಿದರು. ಸೇವಸ್ವ ವಿದ್ವಜ್ಜನಾನ್,
ವಿದ್ವಾಂಸರು ಅಂತಂದರೆ ಮಹಾತ್ಮರು, ಜ್ಞಾನಿಗಳು, ಜೀವನ್ಮುಕ್ತರು, ಯೋಗಿಗಳು, ಶಿವಯೋಗಿಗಳು, ಸಂತರು ಅಂತೇನದಾರ ಅಂಥವರ ಸೇವೆಯನ್ನು ಮಾಡು, ಅವರ ಕೃಪೆಯನ್ನು ಹೊಂದು. ನೀ ಸೇವಾ ಮಾಡಿದಿ ಅಂತಂದರೆ ಅವರು ವಿಶೇಷವಾಗಿ ನಿನ್ನ ಮೇಲೆ ಅನುಗ್ರಹ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸೇವಸ್ವ ವಿದ್ವಜ್ಜನಾನ್ ಮಾನ್ಯಾನ್ ಮಾನಯ. ಯಾರು ಮಾನವಂತರದಾರ, ಯಾರು ಸಜ್ಜನರದಾರ, ಯಾರು ಅನುಭಾವಿಗಳದಾರ ಅಂಥ ಗುರು ಹಿರಿಯರನ್ನು ನೀನು ಗೌರವಿಸು ಅಂತ ಹೇಳ್ತಾರೆ. ಅವರಿಗೆ ನೀ ಎಂದೂ ಅಪಮಾನ ಮಾಡೋಕ್ಕೆ ಹೋಗಬೇಡ, ಅವ್ರಿಗೆ ನೀ ಎಂದೂ ನಿಂದ ಮಾಡೋಕ್ಕೆ ಹೋಗಬೇಡ. ಅವರನ್ನು ಗೌರವದಿಂದ ಕಾಣು. ಹಿರಿಯರನ್ನು, ಗುರುಗಳನ್ನು, ಈ ಲೋಕದಲ್ಲಿರ್ತಕ್ಕಂಥ ಸಜ್ಜನರನ್ನು ನೀನು ಯಾವಾಗಲೂ ಗೌರವದಿಂದ ಕಾಣುವಂಥವನಾಗು ಅಂತ ಹೇಳಿದರು. ಆಮೇಲೆ ಹೇಳ್ತಾರೆ ವಿದ್ವಿಷೋಪ್ಯನುನಯ. ಇನ್ನು ಶತ್ರುಗಳು ಅಂತೇನತಾರ ಅವರನ್ನು ಕೂಡ ನೀನು ಸಮಾಧಾನಪಡಿಸುವಂಥವನಾಗು. ಅವ್ರ ಜೊತೆಯೊಳಗೆ ನೀನು ವೈರತ್ವವನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡ, ಹಿಂಸಾದಿ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡ. ಅವರನ್ನು ಹೇಗಾದರೂ ಮಾಡಿ ಸಮಾಧಾನವನ್ನು ಪಡಿಸುವಂಥವನಾಗು. ಪ್ರಖ್ಯಾಪಯ ಸ್ವಾನುಗುಣಾನ್. ಅಂದರೆ ನಿನ್ನಲ್ಲಿರ್ತಕ್ಕಂಥ ಯಾವ ಸದ್ಗುಣಗಳಂತೇನದಾವು ಅವುಗಳನ್ನು ನೀನು ಪ್ರಕಟಿಸು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸದ್ಗುಣಗಳನ್ನು ನೋಡಿ ಎಲ್ಲರೂ ಸಂತೋಷ ಪಡಬೇಕು. ಅಂತಹ ಗುಣಗಳನ್ನು ನೀನು ಸಂಗ್ರಹ ಮಾಡುವಂಥವನಾಗು, ಸದ್ಗುಣ ಸಂಪನ್ನನಾಗು ಅನ್ನುವಂಥ ಮಾತನ್ನು ಹೇಳಿದರು. ಕೀರ್ತಿಂ ಪಾಲಯ. ನಿನ್ನ ಕೀರ್ತಿಯನ್ನು ಕಾಪಾಡಿಕೋ ಅಂತ ಹೇಳ್ತಾರೆ. ಯಾಕಂದರೆ ನಾವು ಲೋಕದೊಳಗೆ ಭಕ್ತಿ ಎನ್ನುವಂಥದ್ದನ್ನು ಮಾಡಿ ಪರೋಪಕಾರವನ್ನು ಮಾಡ್ತಾ, ಅಂದರೆ ದಾನ ಧರ್ಮಾದಿಗಳನ್ನು ಮಾಡ್ತಾ ನಾವು ಕೀರ್ತಿಯನ್ನು ಸಂಪಾದನೆ ಮಾಡಬೇಕು. ನಮ್ಮ ಕೀರ್ತಿ ಎದರಿಂದ ಬರ್ತದೆ ಅಂತಂದರೆ ನಾವು ಭಗವಂತನಲ್ಲಿ ಮಾಡ್ತಕ್ಕಂಥ ಭಕ್ತಿ, ನಾವು ಗುರು ಹಿರಿಯರಲ್ಲಿ ಮಾಡ್ತಕ್ಕಂಥ ಒಂದು ಸೇವಾ, ಹಾಗೂ ನಾವು ಮಾಡ್ತಕ್ಕಂಥ ಯಜ್ಞ, ಯಾಗ, ದಾನ, ಧರ್ಮ, ನಾವಿವೇನು ಮಾಡ್ತೇವಲ್ಲ ಇದರಿಂದ ನಾವು ಕೀರ್ತಿವಂತರಾಗ್ತೀವಿ. ಅಂಥ ಕೀರ್ತಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ಕೀರ್ತಿಂ ಪಾಲಯ ದುಃಖಿತೇ ಕುರು ದಯಾಂ. ಇನ್ನು ಯಾರು ದುಃಖದೊಳಗದಾರ ಅವರಲ್ಲಿಗೆ ನಾವು ದಯೆಯನ್ನು ತೋರಿಸ್ಬೇಕು, ಅವರ ಕಷ್ಟಗಳ ನಿವಾರಣೆ ಮಾಡಬೇಕು. ಅವರಿಗೆ ಬಂದಿರತಕ್ಕಂಥ ದುಃಖವನ್ನು ನಾವು ಆದಷ್ಟು ದೂರ ಮಾಡಬೇಕು. ಇದರಿಂದ ನಮಗೆ ಪುಣ್ಯ ಬರ್ತದೆ. ನಾವು ದುಃಖಿತರಲ್ಲಿ ದಯೆ ಅನ್ನುವಂಥದ್ದನ್ನು ತೋರಿಸ್ಬೇಕು. ನಾವು ದಯಾವಂತರಾದೀವಿ ದಯಾ ತೋರಿಸೋದಂದ್ರೇನು, ಅವರ ಕಷ್ಟಗಳನ್ನು ಪರಿಹಾರ ಮಾಡುವುದು ಅಂತ. ಅವರಿಗೆ ಬಂದಿರತಕ್ಕಂಥ ದುಃಖವನ್ನು ನಾವು ದೂರ ಮಾಡಿದ್ದೀವಿ ಅಂತಂದರೆ ಇದು ಒಳ್ಳೆ ಸನ್ಮಾರ್ಗ ಅಂತ ಹೇಳಿಸ್ಕೊಳ್ತದೆ, ಇದು ನೀತಿ ಮಾರ್ಗ ಅಂತ ಹೇಳಿಸ್ಕೊಳ್ತದೆ. ಏತತ್ ಸತಾಂ ಲಕ್ಷಣಂ. ಇದು ನಿಜವಾದ ಸತ್ಪುರುಷರ ಸಚ್ಚಾರಿತ್ರ್ಯ ಉಳ್ಳವರ ಲಕ್ಷಣ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ನಮ್ಮಲ್ಲಿ ಇಂಥ ಸದ್ವರ್ತನೆ ಅನ್ನುವಂಥದ್ದಿರಬೇಕು. ಇಂಥ ಸದ್ಗುಣಗಳಿಂದ ನಾವು ಕೂಡ್ಕೊಂಡೀವಿ ಅಂತಂದರೆ ನಾವು ಸದಾಚಾರ ಸಂಪನ್ನರಾಗಿ ನಾವು ಲೋಕದೊಳಗೆ ಕೀರ್ತಿಯನ್ನು ಪಡಿತೀವಿ, ನಾವು ನಿಜವಾಗಿ ಸುಖಿಗಳಾಗ್ತಾ ಇದ್ದೀವಿ. ನಮಗೆ ಭಗವಂತನ ಪ್ರಾಪ್ತಿ ಎನ್ನುವಂಥದ್ದಾಗ್ತದೆ. ನಾವು ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತರಾಗ್ತಾ ಇದ್ದೀವಿ. ಇವೆಲ್ಲ ಮುಕ್ತಿಯನ್ನು ಪಡೀಲಿಕ್ಕೆ ಇವೆಲ್ಲ ಸನ್ಮಾರ್ಗ. ಇದು ಒಳ್ಳೆಯ ಮಾರ್ಗವನ್ನು ನಮಗೆ ವೇದಗಳೂ ಕಲ್ಪಿಸಿಕೊಟ್ಟಾವೆ. ಮಹಾತ್ಮರು ಕೂಡ ಇದನ್ನೇ ನಮಗೆ ಬೋಧ ಮಾಡ್ತಾ ಇದ್ದಾರೆ. ಇಂಥ ಒಂದು ಸದಾಚಾರ ಸಂಪನ್ನಾಗಿರ್ತಕ್ಕಂಥ ವ್ಯಕ್ತಿನೇ ಈ ಲೋಕದೊಳಗೆ ಪೂಜ್ಯನಾಗ್ತಾ ಇದ್ದಾನೆ. ಅವನು ಉತ್ತಮವಾಗಿರ್ತಕ್ಕಂಥ ಸದ್ಗತಿಯನ್ನೇ ಪಡಿತಾ ಇದ್ದಾನೆ ಅನ್ನುವಂಥ ಮಾತನ್ನು ಇಲ್ಲಿ ಬಹು ಸುಂದರವಾಗಿ ಇಂಥ ನೀತಿ ಮಾತುಗಳನ್ನು ಉಪದೇಶ ಮಾಡಿದ. ಯಾರು ಗೋಕರ್ಣ ಅಲ್ಲಿ ಬ್ರಹ್ಮ ರಾಕ್ಷಸ ಜನ್ಮವನ್ನು ಪಡೆದಿರತಕ್ಕಂಥ ದುಂದುಕಾರಿಗೆ ಇದನ್ನೆಲ್ಲ ಉಪದೇಶ ಮಾಡಿದ. ಆ ಭಾಗವತ ಶ್ರವಣವನ್ನು ಮಾಡಿರ್ತಕ್ಕಂಥ ಬ್ರಹ್ಮ ರಾಕ್ಷಸ ಜನ್ಮದಲ್ಲಿರುವಂಥ ದುಂದುಕಾರಿಯ ಎಲ್ಲ ಪಾಪಗಳು ನಿವೃತ್ತಿಯಾಗಿ ಹೋಗಿಬಿಟ್ಟು ಅವನು ಒಳ್ಳೆ ಸದಾಚಾರ ಸಂಪನ್ನನಾದ. ಅವನಿಗೆ ಉತ್ತಮವಾಗಿರ್ತಕ್ಕಂಥ ಜನ್ಮತ್ತು, ಅವನಿಗೆ ಸದ್ಗತಿ ಅನ್ನುವಂಥದ್ದೇ ಆಯಿತು ಅನ್ನುವಂಥ ಮಾತನ್ನು ಭಾಗವತದಲ್ಲಿ ಭಾಳ ಸುಂದರವಾಗಿ ಇದನ್ನು ನಮಗೆ ಉಪದೇಶ ಮಾಡ್ಕೊಂಡು ಬಂದಾರ. ಅದಕ್ಕೆ ಇಲ್ಲಿ ನಿಜಗುಣ ಶಿವಿಗಳು ತಲ್ಲಣಿಸದೆ ಅಂದ್ರೆ ತಳಮಳಗೊಳ್ಳದೆ, ನಮಗೇನೇ ಕಷ್ಟಗಳು ಬಂದ್ರೂ ಕೂಡ ನಮ್ಮ ಜೀವನದೊಳಗೆ ದುಃಖಗಳು ಬರ್ತಾವೆ, ನಾವು ಭಾಳ ತಳಮಳಗೊಳ್ತೀವಿ. ಅಯ್ಯೋ ಇಷ್ಟು ದುಃಖ ಬಂತಲ್ಲ ಅಂತ ತಳಮಳಗೊಳ್ತೀವಿ. ಹಂಗೆ ತಳಮಳಗೊಳ್ಳದೆ ನೀರ್ತಿಯಲ್ಲಿ ಇರಲಾರ್ಪುದೆ.
ನಾವು ನೀತಿಯನ್ನು ಬಿಡಬಾರ್ದು. ನಾವು ನೀತಿಯಿಂದ ಕೂಡ್ಕೊಳ್ಬೇಕು. ನಾವು ಸದಾಚಾರ ಸಂಪನ್ನರಾಗಬೇಕು. ನಮ್ಮಲ್ಲಿ ಸದ್ವರ್ತನೆ ಅನ್ನುವಂಥದ್ದಿರಬೇಕು. ನಾವು ಎಂದೂ ನೀತಿ ಮಾರ್ಗವನ್ನು ಬಿಡಾಕು ಹೋಗಬಾರದು ಅನ್ನುವಂಥ ಮಾತನ್ನು ಬಹು ಸುಂದರವಾಗಿ ನಮಗೆ ಮಹಾತ್ಮರು ಉಪದೇಶವನ್ನು ಮಾಡ್ತಾ ಇದ್ದಾರೆ. ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಲಕ್ಷ್ಮೀ ಸಮಾವಿಶತು ವಾ ಗಚ್ಚತು ವಾ ಯಥೇಷ್ಟಂ ಅದ್ಯೈವ ಮರಣಮಸ್ತು ಯುಗಾಂತರೇವ. ಮಹಾತ್ಮರು ಬಹಳ ಸುಂದರವಾಗಿ ಒಂದು ಶ್ಲೋಕದೊಳಗೆ ಹೇಳಿದರು. ಅಂದರೆ ಯಾರು ನಿಜವಾದ ಧೀರರಾಗಿದ್ದಾರೆ ಅವರು ನೀತಿ ಮಾರ್ಗವನ್ನು ಬಿಟ್ಟು ಒಂದು ಸ್ವಲ್ಪನೂ ಕೂಡ ಕದಲುವುದಿಲ್ಲ ಅನ್ನುವಂಥ ಮಾತನ್ನು ಈ ಶ್ಲೋಕದೊಳಗೆ ಹೇಳ್ತಾ ಇದ್ದಾರೆ. ನಿಂದಂತು ನೀತಿ ನಿಪುಣ ಅಂದರೆ ನೀತಿಯನ್ನು ಬಲ್ಲವರು, ನೀತಿ ನಿಪುಣರಾಗಿರ್ತಕ್ಕಂಥವರು. ನಿಂದಂತು ಅವರು ನಮ್ಮನ್ನು ನಿಂದಿಸಲಿ, ಯದಿವಾಸ್ತುವಂತು ಅಥವಾ ಹೊಗಳಲಿ, ಅವರು ಹೊಗಳಲಿ ಅಥವಾ ನಿಂದ ಮಾಡಲಿ, ಮತ್ತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅವರಿಗೆ ಸಂಪತ್ತನ್ನುವಂಥದ್ದು ಬರಲಿ ಅಥವಾ ಹೋಗಲಿ, ಮರಣ ಅನ್ನುವಂಥದ್ದು ಇವತ್ತರ ಬರಲಿ ಅಥವಾ ಕಾಲಾಂತರದಲ್ಲಿ ಆಗಲಿ ಉಂಟಾಗಲಿ. ನೋಡಿ, ಅದ್ಯೈವ ಮರಣಮಸ್ತು ಯುಗಾಂತರೇವಾ ಅಂತ ಹೇಳಿದರು. ಈಗಲೇ ಮರಣ ಬರಲಿ ಅಥವಾ ಒಂದು ಕಾಲಾಂತರದಲ್ಲಿ ಆಗಲಿ ಮರಣ ಅನ್ನುವಂಥದ್ದು ಉಂಟಾಗಲಿ. ನ್ಯಾಯಾತ್ ಪಥ ಪ್ರವಿಚಲಂತಿ ಪದಂ ನ ಧೀರಾ. ಧೀರರಾಗಿರತಕ್ಕಂಥವರು ನ್ಯಾಯಾತ್ ಪಥಃ ನ್ಯಾಯ ಮಾರ್ಗ ಅಂದರೆ ಇಲ್ಲಿ ನೀತಿ ಮಾರ್ಗ ಅನ್ನುವಂಥದ್ದು, ಧರ್ಮ ಮಾರ್ಗ ಅನ್ನುವಂಥದ್ದು, ಶ್ರೇಯೋ ಮಾರ್ಗ ಅನ್ನುವಂಥದ್ದೇನಾದ ಪದಂ ನ ಪ್ರವಿಚಲಂತಿ ಆ ಮಾರ್ಗವನ್ನು ಬಿಟ್ಟು ಅವರು ನಡೀತಾರೇನು ಅಂತಂದರೆ ಇಲ್ಲ. ಎಂಥ ಪ್ರಸಂಗ ಬಂದ್ರೂ ಕೂಡ ತಮ್ಮ ನೀತಿ ಮಾರ್ಗವನ್ನು ಅವರು ಯಾವತ್ತೂ ಬಿಡಲಾರರು. ಅದಕ್ಕೆ ಇಲ್ಲಿ ನಿಜಗುಣಶೀಲರು ನಮಗಿಲ್ಲೇನು ಉಪದೇಶ ಮಾಡಿದರು ಅಂತಂದ್ರೆ, ನಾವು ಎಂದೂ ನೀತಿ ಮಾರ್ಗವನ್ನು ಬಿಡಲಾರದಂಗೆ ನಾವು ಸದಾಚಾರ ಸಂಪನ್ನರಾಗಬೇಕು. ನಮ್ಮಲ್ಲಿ ಸದ್ಗುಣಗಳನ್ನಂಥವು ಪ್ರಾಪ್ತವಾಗಬೇಕು. ವೇದ ಹೇಳಿದಂತೆ ನಾವು ನಮ್ಮ ಜೀವನ ಅನ್ನುವಂಥದ್ದನ್ನು ಮಾಡಬೇಕು. ನಮ್ಮ ವರ್ತನೆಯನ್ನು ಕಂಡು ಮಹಾತ್ಮರು ಸಂತೋಷ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಮಹಾತ್ಮರು ಸಂತೋಷ ಪಡುವ ಹಾಗೆ ನಾವು ಬದುಕಿದ್ದೀವಿ ಅಂತಂದರೆ ನಮಗೆ ಉತ್ತಮವಾಗಿರ್ತಕ್ಕಂಥ ಜನ್ಮ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಕಿಂ ಕುಲಂ ವೃತ್ತಶೀನಸ್ಯ ಕರಿಷ್ಯತಿ ದುರಾತ್ಮನಃ ಕ್ರಿಮಯಃ ಕಿಂ ನ ಜಾಯಂತೆ ಕುಸುಮೇಶು ಸುಗಂಧಿಷು ಅಂತ ಹೇಳಿದರು. ಅಂದರೆ ನಡತೆ ಇಲ್ಲದಂಥ ಯಾವ ಕೆಟ್ಟ ಮನುಷ್ಯ ಉತ್ತಮದೊಳ ಕುಲದಲ್ಲಿ ಹುಟ್ಟ್ಯಾನಂದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ನಡತೆ ಚೆನ್ನಾಗಿರಬೇಕಂತ. ಉತ್ತಮ ಕುಲ ಹುಟ್ಟ್ಯಾನ ಕರೆ, ಆದರೆ ನಡತೆನೇ ಚೆನ್ನಾಗಿಲ್ಲ ಅಂತಂದರೆ ಏನು ಪ್ರಯೋಜನ? ಈಗ ಒಳ್ಳೆಯ ಸುವಾಸನ ಉಳ್ಳಂಥ ಹೂಗಳೊಳಗೆ ಈ ಕ್ರಿಮಿಗಳು ಹುಟ್ಟುವುದಿಲ್ಲೇನು? ಒಳ್ಳೆಯ ಹೂ ಸುಗಂಧಭರಿತವಾಗಿರ್ತಕ್ಕಂಥ ಹೂ ಇರ್ತದೆ, ಅದರೊಳಗೆ ಅನೇಕ ಕ್ರಿಮಿಗಳು ಕೂಡ ಹುಟ್ಟುತ್ತಾ ಇದ್ದಾವೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಕುಲದೊಳಗೆ ಹುಟ್ಟಿದ್ರೂ ಕೂಡ ನಡತೆ ಇಲ್ಲ ಅಂತಂದರೆ ಅವನು ಲೋಕದೊಳಗೆ ನಿಂದಿತನಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂಥ ಒಳ್ಳೆಯ ಒಂದು ಸದಾಚಾರ ಸಂಪನ್ನರಾಗಿ ಸದ್ವರ್ತನೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಇದು ಯೋಗ್ಯ ಅನ್ನುವಂಥ ಮಾತನ್ನು ನಿಜಗುಣಶೀಲರು ಹೇಳ್ಕೊಂಬಂದಾರ. ಅಂಥ ಒಂದು ಸದಾಚಾರತ್ವವನ್ನು ಮಹಾತ್ಮರು, ಜ್ಞಾನಿಗಳು, ಪರಮಾತ್ಮ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಎರಡು ಮಾತುಗಳ ವಿರಾಮ. ಓಂ ತತ್ಸತ್.